Hi, my dear friends. Welcome to Loan All in One Commerce with Murdhar Shastri. Today, you can see the problem of partnership, admission of partnership. Another problem in the screen. The problem is as follows. ನೀವೆಲ್ಲರೂ ಕೂಡ ಈ ಪ್ರಾಬ್ಲಮ್ ಅನ್ನ ಓದ್ಕೊಳ್ಳಿ. ಓದ್ಕೊಳ್ಳೋದ್ರ ಮೂಲಕ ಏನು ಮಾಡಿ, ಸೊ ಇದರಲ್ಲಿರ್ತಕ್ಕಂಥ ಸ್ಪೆಷಲ್ ಅಡ್ಜಸ್ಟ್ಮೆಂಟ್ಸ್ಗಳ ಬಗ್ಗೆ ನಾನು ನಿಮಗೆ ಡಿಸ್ಕಸ್ ಮಾಡ್ಬಿಡ್ತೀನಿ. ಸೊ ಇದರಲ್ಲಿ ನೋಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಪಿ ಡಿ ಡಿ ಇದೆ. ಪಿ ಡಿ ಡಿ ಈಸ್ 5,000 ದೇ ಹ್ಯಾವ್ ಬಿನ್ ಗಿವನ್, and also adjustment has been given in the D. The PDD is reduced by the 3,000. ಸೊ ಪಿ ಡಿ ಡಿ ಏನಾಗಿದೆ, 5,000 ಇತ್ತು, ಅದು ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿದ್ರೆ 3,000 ರೂಪಾಯಿ ತನಕ ಏನಾಗಿದೆ, ಇವಾಗ ಕಡಿಮೆ ಆಗಿದೆ. ಹಾಗಿದ್ರಿಗಿನ ಇದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪಿ ಡಿ ಡಿ ಎಷ್ಟು ಅರೈಸ್ ಆಗಬೇಕು ಅಂತಂದ್ರೆ ಕೇವಲ 2,000 ಮಾತ್ರ ಏನಾಗಬೇಕು, ತೋರಿಸ್ಬೇಕು ಅಂತಕ್ಕಂಥದ್ದು. ಸೊ ಹೀಗಿದೆ. ಅದೇ ರೀತಿಯಾಗಿ ಈ 200 rupees ಪ್ರೊವೈಡೆಡ್ ಫಾರ್ ದ ಎಲೆಕ್ಟ್ರಿಸಿಟಿ ಚಾರ್ಜಸ್ ಅಂತ ಹೇಳಿ, ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂಡ್ ಆಲ್ಸೋ ಇನ್ ದ ಬ್ಯಾಲೆನ್ಸ್ ಶೀಟ್, ನ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲೂ ಕೂಡ ಏನಾಗುತ್ತೆ, ಅಪಿಯರ್ ಆಗುತ್ತೆ. ದ ಒನ್ ಮೋರ್ ಅಡ್ಜಸ್ಟ್ಮೆಂಟ್ ಈಸ್ ದಟ್ ಸ್ಟಾಕ್ ಆಫ್ ಫರ್ನಿಚರ್ ಅಂತ ಹೇಳಿ ಕೊಟ್ಟಿದ್ದೇನೆ. ಅದು ಸ್ಟಾಕ್ ಅಂಡ್ ಫರ್ನಿಚರ್ ಎರಡೂ ಕೂಡ 10% ಡಿಪ್ರಿಸಿಯೇಷನ್ ಅಂತ ತೆಗಿಬೇಕು. ಸೊ ಅದೇ ರೀತಿಯಾಗಿ ಪಾರ್ಟ್ನರ್ಸ್ಗಳು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಪೂರ್ತಿಯಾಗಿರ್ತಕ್ಕಂತಹ ಗುಡ್ ವಿಲ್ ಅನ್ನ ತಗೊಂಡು ಹೋಗ್ತಾ ಇಲ್ಲ. ಹಾಫ್ ಆಫ್ ದ ಗುಡ್ ವಿಲ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ದೇ ಆರ್ ಕ್ಯಾರಿಂಗ್ ಆನ್ ಅಂತಕ್ಕಂಥದ್ದು. ಬಟ್ ಈ ಒಂದು ದಟ್ ಈ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿಲ್ಲ ನಮಗೆ ಅಂದ್ರೆಗಿನ, ಈ ಪಾರ್ಟ್ನರ್ಸ್ಗಳು ಈಕ್ವಲ್ ಆಗಿ ಏನ್ ಮಾಡ್ತಾ ಇದ್ದಾರೆ, ಡಿಸ್ಟ್ರಿಬ್ಯೂಟ್ ಅನ್ನ ತಗೊಂತಾ ಇದ್ದಾರೆ, ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂತ ಇದ್ದಾರೆ. ಈಕ್ವಲ್ ಅಂತ ಹೇಳ್ಕೊಟ್ಟಿದ್ದಾರೆ. ಮೇ ಬಿ ಯು ಕ್ಯಾನ್ ಸಿ ಇಟ್, ಪೂಜಾರಿ ಅಂಡ್ ದ ಪುರೋಹಿತ್ ಆರ್ ಈಕ್ವಲ್ ಪಾರ್ಟ್ನರ್ಸ್ ಅಂತ ಕೊಟ್ಟಿದ್ದಾರೆ. ಈಕ್ವಲ್ ಪಾರ್ಟ್ನರ್ಸ್ ಅಂದ್ರೆಗಿನ ಅವರಿಬ್ರು ಕೂಡ ಈಕ್ವಲ್ ಆಗಿ ಇರ್ತಾರೆ ಅಂತಕ್ಕಂಥದ್ದು. ಸೊ ಇದಿಷ್ಟು ಇಟ್ಕೊಂಡು ನಾವೇನ್ ಮಾಡೋಣ, ವಿ ವಿಲ್ ಮೂವ್ ಟುವರ್ಡ್ಸ್ ದ ಎಲ್ಲಿಗೆ ಅಂತ ಹೇಳಂತಂದ್ರೆ, ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಹಾಕೋಣ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಯು ಕ್ಯಾನ್ ಸಿ ಇನ್ ದ ಸ್ಕ್ರೀನ್. ಓಕೆ, ಸ್ಕ್ರೀನ್ ಅಲ್ಲಿ ನಿಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಏನು ಹೇಳಿದರೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಈಸ್ ಆಸ್ ಫಾಲೋಸ್ ದಟ್ ಹಿಯರ್ ಪಿ ಡಿ ಡಿ ನಾನು ಹೇಳಿದೆ ಈಗ ಆಲ್ರೆಡಿ. ದ ಪಿ ಡಿ ಡಿ ಈಸ್ ಒನ್ ಆಫ್ ದ ಒನ್ ಅಂಡ್ ಓನ್ಲಿ ದ ಒನ್ ಅಡ್ಜಸ್ಟ್ಮೆಂಟ್ ವಿ ಕ್ಯಾನ್ ಸಿ ಇನ್ ದ ಸ್ಕ್ರೀನ್. ನಾವು ಆ ಸ್ಕ್ರೀನ್ ಒಳಗಡೆ ನಾವು ಪ್ರಾಬ್ಲಮ್ ಒಳಗಡೆ ನೋಡಿದಾಗ ನಮಗೆ ಜಾಸ್ತಿ ಪ್ರಾಫಿಟ್ ಆಗಿರ್ತಕ್ಕಂಥದ್ದು ಎಲ್ಲಿಂದ ಅಂತಂದ್ರೆ ಪಿ ಡಿ ಡಿ ಇಂದನೇ ಮಾತ್ರ ಆಗಿರ್ತಕ್ಕಂಥದ್ದು. ಬ್ಯಾಲೆನ್ಸ್ ಶೀಟ್ ಒಳಗಡೆ ಏನು ಕೊಟ್ಟಿದ್ದಾರೆ, 25,000 ಮೈನಸ್ 5,000 ಕೊಟ್ಟು ಅಲ್ಲಿಗೆ 20,000 ರೂಪಾಯಿ ಏನು ಮಾಡಿದರೆ ಔಟರ್ ಕಾಲಮ್ ಅಲ್ಲಿ ಹಾಕಿದ್ದಾರೆ. ಸೊ ಪ್ರಾವಿಷನಲ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತಕ್ಕಂಥದ್ದು. ಸೊ ಹಾಗಾದ್ರೆ ಅದು ಪಿ ಡಿ ಡಿ ಏನಾಗಿದೆ, ಕಡಿಮೆ ಆಗಿದೆ. ಕಡಿಮೆ ಆದರೆ ನಮಗೆ ಲಾಭ ಅಲ್ವಾ. ಸೊ ಈ ಡೆಟ್ ಅಂತಕ್ಕಂಥದ್ದು ಕಡಿಮೆ ಆದರೆ ಸೊ ನಮಗೆ ದುಡ್ಡು ಲಾಭ ಜಾಸ್ತಿ ಆದಂಗೆ. ಸೊ ಹಾಗಾಗಿ 3,000 ರೂಪಾಯಿನ ಏನು ಮಾಡ್ತಾ ಇದ್ದೀನಿ ನಾನು, ಪಿ ಡಿ ಡಿಗೆ ಏನು ಮಾಡ್ತಾ ಇದ್ದೀನಿ, ಇಲ್ಲಿ ತಗೊಳ್ತಾ ಇದ್ದೀನಿ ಅಂತಕ್ಕಂಥದ್ದು. 3,000 ರೂಪಾಯಿ ನಾನು ಏನು ಮಾಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇಲ್ಲಿ ಹಚ್ಚಿದೆ. ಸೊ ಅದೇ ರೀತಿಯಾಗಿ ಟು ಸ್ಟಾಕ್ ಅಂತಕ್ಕಂಥದ್ದು 10% ಸ್ಟಾಕ್ ಕೇಳಿದ್ರು 23,000. ಅಗೇನ್ ದಿಸ್ 2300 ಈಸ್ ಗೋಯಿಂಗ್ ಟು ಬಿನ್ ಅಪಿಯರ್ ಇನ್ ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮತ್ತೆ ಬರುತ್ತೆ ಇದು. ಟು ಫರ್ನಿಚರ್ಗೆ 5% ಅಂತ 10% ಹೇಳಿದ್ರು 5,000ಗೆ, ಇದು 500 rupees. ಅಗೇನ್ ಇಟ್ ಈಸ್ ಗೋಯಿಂಗ್ ಟು ಬಿನ್ ಅರೇಸ್ ಇನ್ ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದು ಕೂಡ ಬರುತ್ತೆ. ಪ್ರಾವಿಷನ್ ಫಾರ್ ದ ಎಲೆಕ್ಟ್ರಿಸಿಟಿ ಚಾರ್ಜಸ್ ಪ್ರಾವಿಷನ್ಸ್ ಕೊಟ್ಟಿದ್ರು 200 rupees. ಟೋಟಲ್ ಮಾಡಿದಾಗ 3,000 rupees ಅಂತಕ್ಕಂಥದ್ದು. ಎರಡೂ ಕಡೆ ಬ್ಯಾಲೆನ್ಸು 3,000 ಆಯಿತು. ಸೊ ಭಾಳ ಚಿಕ್ಕದಾಗಿರ್ತಕ್ಕಂತಹ ರಿವ್ಯಾಲ್ಯೂಯೇಷನ್ ಅಕೌಂಟು, ದ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹ್ಯಾಸ್ ಬೀನ್ ಕ್ಲಿಯರ್ಡ್. ಇಲ್ಲಿಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಏನಾಯಿತು, ಕ್ಲಿಯರ್ ಆಯಿತು. ನಾವು ವಿ ವಿಲ್ ಮೂವ್ ಟು ದಟ್ಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತಕ್ಕಂಥದ್ದು. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಈಸ್ ಆಸ್ ಫಾಲೋಸ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನಾಯಿತು, ಈ ರೀತಿಯಾಗಿ ಮೂವ್ ಆನ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಪರ್ಟಿಕ್ಯುಲರ್ಸು, ಅದೇ ರೀತಿಯಾಗಿ ಪೂಜಾರ, ಪುರೋಹಿತ್ ಆ್ಯಂಡ್ ಪಂಡಿತ್ ಅಂತಕ್ಕಂಥದ್ದು. ಸೊ 3 ಜನರದು ನಾವೇನು ಮಾಡ್ತಾ ಇದ್ವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಡ್ರಾನ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಸೊ ಫಾರ್ಮೆಟನ್ನು ನೀಟಾಗಿ ಹಾಕ್ಕೊಳ್ಳಿ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡೋಕ್ಕೆ ಅವ್ರಿಗೆ ಎಷ್ಟೆಷ್ಟು ಬ್ಯಾಲೆನ್ಸನ್ನು ತಂದಿದ್ರು ಅಂತಕ್ಕಂಥದ್ದು. ಬ್ಯಾಲೆನ್ಸ್ ಎಷ್ಟು ತಂದಿದ್ರು, 40,000 ಆ್ಯಂಡ್ 30,000 ಎರಡನ್ನೂ ಕೂಡ ತೊಗೊಂಡು ಬಂದಿದ್ರು. ಯಾರು ತಂದಿದ್ರು, ಪೂಜಾರ ಮತ್ತು ಪುರೋಹಿತ್ ಅಂತಕ್ಕಂಥವ್ರು. ಬೈ ರಿಸರ್ವ್ಸ್ ಅಂತಕ್ಕಂಥದ್ದು 2,000 ರೂಪಾಯಿ ರಿಸರ್ವ್ಸ್ ಇದೆ. ಸೊ ಇಬ್ಬರು ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಹ್ಯಾವ್ ಬಿನ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ದ ಫಸ್ಟ್ಗೆ ಪ್ರಾಬ್ಲಮ್ ಹೇಳಬೇಕಾದ್ರೆ ನಾನು ಡಿಸ್ಕಸ್ಸನ್ನು ಮಾಡಿದ್ದೀನಿ. ಸೊ ಅದೇ ರೀತಿಯಾಗಿ ಬೈ ಕ್ಯಾಶನ್ನ ಯಾರು ತರ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ಸೊ ಪಂಡಿತ್ ಅಂತಕ್ಕಂಥವ್ರು ತರ್ತಾ ಇದ್ದಾರೆ. ಪಂಡಿತ್ ಎಷ್ಟು ತೊಗೊಂಬರ್ತಾನೆ, 30,000 ಪ್ಲಸ್ 20,000 ಅಂತಕ್ಕಂಥದ್ದು. ಸೊ ತಂದಾಗ ಎಷ್ಟಾಯಿತು, ಟೋಟಲ್ ಟುಗೆದರ್ 50,000 ಆಯಿತು. ಈ 50,000ಅಲ್ಲಿ ಈ 10,000 ರೂಪಾಯಿನ ಇಬ್ರಿಗೂ ಕೂಡ ಹಂಚ್ಬೇಕಲ್ವಾ. ಯಾರು ಅಂತ ಹೇಳಿದ್ರೆ ಪೂಜಾರಿ ಮತ್ತು ಪುರೋಹಿತ್ಗೆ. ಯಾಕಂದರೆ ಇಬ್ಬರು ಕೂಡ ಏನು ಮಾಡ್ತಾ ಇದ್ದಾರೆ, ಇಬ್ಬರು ಕೇಳಿರ್ತಕ್ಕಂಥದ್ದು ಗುಡ್ ವಿಲನ್ನು ಏನು ಮಾಡಿದ್ವಿ, ಇಬ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, ಹೌದಾ. ಸೊ ನೋಡ್ರಿ, ಪಂಡಿತ್ ಕ್ಯಾಪಿಟಲ್ ಅಕೌಂಟು ಇದು ಪೂಜಾರ, ಪಂಡಿತ್ ಕ್ಯಾಪಿಟಲ್ ಅಕೌಂಟ್ಸು ಇದು ಪುರೋಹಿತು. ಸೇಮ್ ಆ್ಯಸ್ ಇಟ್ ಈಸ್ ಕಾಂಟ್ರಾ ಎಂಟ್ರಿ ಅರೈಸಸ್ ಹಿಯರ್ ಟು ಪೂಜಾರಿ ಕ್ಯಾಪಿಟಲ್ ಅಕೌಂಟು 10,000. ಇದು 10,000 ಇಲ್ಲಿ ಬಂತು. ಇದು 20,000 ಇಂಟು 1/2 ಮಾಡಿದಾಗ 10,000. ಸೊ ಅದೇ ರೀತಿಯಾಗಿ ದ ಪುರೋಹಿತ್ ಕ್ಯಾಪಿಟಲ್ ಅಕೌಂಟು ಇದೇ 10,000 ಏನಾಯಿತು, ಮತ್ತು ಸೇಮ್ ಆ್ಯಸ್ ಇಟ್ ಈಸ್ 10,000 ಬಂತು.
ಸೊ ಈ 10,000 ಒಳಗಡೆ ಅರ್ಧ ತೊಗೊಂಡು ಹೋಗ್ತಾರೆ, ಈ 10,000 ಒಳಗಡೆ ಅರ್ಧ ತೊಗೊಂಡು ಹೋಗ್ತಾರೆ. ಸೊ ಈ ರೀತಿಯಾಗಿ ಅರ್ಧ ತೊಗೊಂಡು ಹೋಗೋದ್ರಿಂದ 5,000 ಇಲ್ಲಿಗೆ ಬರುತ್ತೆ. ಸೊ ಹಾಫನ್ನು ತೊಗೊಂಡು ಹೋಗ್ತಾರೆ ಅಂತ ಹೇಳಿದ್ದೆ ಗುಡ್ ವಿಲ್ಲಲ್ಲಿ. ದೇ ಹ್ಯಾವ್ ಬೀನ್ ಡ್ರಾನ್ ದ ಹಾಫ್ ಆಫ್ ದ ಅಮೌಂಟನ್ನು ಏನು ಮಾಡಿದರು, ಅರ್ಧವನ್ನು ತೊಗೊಂಡು ಹೋದರು ಅಂತಕ್ಕಂಥದ್ದು. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಏನು ಉಳಿದಿರುತ್ತೆ ಇದು ಅವರ ಕ್ಯಾಪಿಟಲ್ಸ್ ಆಗುತ್ತೆ ಅಂತಕ್ಕಂಥದ್ದು. ರಿಮೈನಿಂಗ್ ಬ್ಯಾಲೆನ್ಸ್ ಏನಾಗುತ್ತೆ, ಕ್ಯಾಪಿಟಲ್ಸ್. 46,000, 36,000, 30,000 ಟೋಟಲ್ ಮಾಡಿದಾಗ ನಮಗೆ 51,000, 41,000, 50,000 ಅಂತಕ್ಕಂಥದ್ದು. ಸೊ ಇದಿಷ್ಟು ಏನಾಯಿತು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ವೆರಿ ಈಸಿಯಾಗಿ ನಾವು ಡ್ರಾ ಮಾಡ್ಬೋದು. ಸೊ ಹಾಗಿದ್ರೆ ನಮ್ಮ ಈ ಒಂದು ಶ್ರಮ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿ ನೀವೇನಾದರೂ ಕೂಡ ಲೆಕ್ಕವನ್ನು ಕಲಿತ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದ್ರ ಮೂಲಕ ಅತಿ ಹೆಚ್ಚು ಜನರಿಗೂ ಕೂಡ ಇದನ್ನು ತಲುಪುವಂತೆ ಮಾಡಿ ಅಂತಕ್ಕಂಥದ್ದು ನಮ್ಮ ಆಶಯ ಆಗಿರುತ್ತೆ. ಸೊ ಹಾಗಾಗಿ ನಾವು ಮುಂದೆ ಬ್ಯಾಲೆನ್ಸ್ ಶೀಟ್ಗೆ ಹೋಗೋಣ. ಓಕೆ, ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1/4/2025, ಲಯಬಿಲಿಟೀಸ್ ರುಪೀಸ್, ಅಸೆಟ್ಸ್ ರುಪೀಸ್ ಅಂತಕ್ಕಂಥದ್ದು. ಕ್ಯಾಶಿಗೆ ಬರೋಣ. ಇವಾಗ ಕ್ಯಾಶ್ ಅಕೌಂಟನ್ನು ನಾನು ಲಾಸ್ಟ್ ಟೈಮ್ ನಿಮಗೆ ಹಾಕಿ ತೋರಿಸಿದ್ದೆ. ಇಟ್ ಈಸ್ ನಾಟ್ ನೆಸಸರಿ ಟು ಬಿ ಪುಟ್ ಇಟ್ ದ ಕ್ಯಾಶ್ ಅಕೌಂಟ್. ಆ್ಯಸ್ ಅ ಕಾಮರ್ಸ್ ಸ್ಟೂಡೆಂಟ್ಸ್ ವಿ ಶುಡ್ ಕಂಪಲ್ಸರಿ ನೋಸ್ ದಟ್ ಹೌ ಟು ಪುಟ್ ದ ಕ್ಯಾಶ್ ಅಕೌಂಟ್ ಅಂತಕ್ಕಂಥದ್ದು. ಸೊ ಇವರು ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಕ್ಕಂಥದ್ದು 2,000 ಜೊತೆಗೆ 30,000, ಅದೇ ರೀತಿಯಾಗಿ 20,000. ಸೊ ಇವರು 30,000 ಮತ್ತು ಟೋಟಲ್ ತಂದಿರೋದು 50,000. ಅದರೊಳಗಡೆ 10,000 ರೂಪಾಯಿ ಏನು ಮಾಡ್ತಾರೆ, ಇವರಿಬ್ಬರು ಪಾರ್ಟ್ನರ್ಸ್ಗಳು ಏನು ಮಾಡ್ತಾರೆ, ತೊಗೊಂಡು ಹೋಗ್ತಾರೆ. ಬ್ಯಾಲೆನ್ಸ್ ರಿಮೈನಿಂಗ್ ಈಸ್ 42,000. ಬ್ಯಾಲೆನ್ಸ್ ಎಷ್ಟು ಉಳಿತೆ, 42,000 ರುಪೀಸ್ ಏನಾಯಿತು, ಉಳಿತು ಅಂತಕ್ಕಂಥದ್ದು. ನೆಕ್ಸ್ಟ್ ವಿ ವಿಲ್ ಸಿ ದಟ್ ಸ್ಟಾಕಿಗೆ 10% 2,300 ಹೋಯಿತು. 23,000ಅಲ್ಲಿ ರಿಮೈನಿಂಗ್ ಬ್ಯಾಲೆನ್ಸ್ 20,700 ಅಂತಕ್ಕಂಥದ್ದು. ಸ್ಯಾಂಡ್ರಿ ಡೆಟರ್ಸ್ 25,000ಅಲ್ಲಿ 3,000 ರುಪೀಸ್ ಅಂತಕ್ಕಂಥದ್ದು ಏನಾಯಿತು, ಅಲ್ಲಿಗೆ ನಾವು ತೊಗೊಂಡು ಹಾಕಿದ್ವಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಉಳಿತೆ, 2,000. ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು, 2,300 ಅಂತಕ್ಕಂಥದ್ದು. ಓಕೆ, ನಮಗೆ ಜಾಸ್ತಿ ದುಡ್ಡು ಬರುತ್ತೆ ಇಲ್ಲಿ. ಫರ್ನಿಚರ್ಸ್ ಎಷ್ಟು ಅಂತ ಹೇಳಂತಂದರೆ 5,000 ಇದೆ. ಅದಕ್ಕೆ ಒಂದು 10% ಡಿಪ್ರಿಸಿಯೇಷನ್ ಮಾಡಿದ್ವಿ ನಾವು, ಅದಕ್ಕೆ 4,500. ಬಿಲ್ಡಿಂಗ್ಸ್, ದೇರ್ ಇಸ್ ನೋ ಅಪ್ರಿಸಿಯೇಷನ್ ಆ್ಯಂಡ್ ದ ಡಿಪ್ರಿಸಿಯೇಷನ್ ರಿಗಾರ್ಡಿಂಗ್ ಆನ್ ದ ಬಿಲ್ಡಿಂಗ್. ಸೊ ದಟ್ಸ್ ವೈ ವಿ ಹ್ಯಾವ್ ಬೀನ್ same as it is 40,000 we have been kept same as it is. So total together 1,30,200. BP 6,000. Sundry creditors, there is no adjustment as regarding to that sundry creditors. 12,000 ರೂಪಾಯಿ ಯಾವುದೇ ಅಡ್ಜಸ್ಟ್ಮೆಂಟ್ಸ್ಗಳಿಲ್ಲ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ 46,000, 36,000, 30,000 ಟೋಟಲ್ ಮಾಡಿದ್ರೆ 1,12,000 ಆಯಿತು. ಸೊ ಅದೇ ರೀತಿಯಾಗಿ ಪ್ರಾವಿಷನ್ ಫಾರ್ ದ ಎಲೆಕ್ಟ್ರಿಸಿಟಿ ಚಾರ್ಜಸ್ ಏನಿದೆ 200 ರುಪೀಸು, ಇದನ್ನು ಟೋಟಲ್ ಮಾಡಿದಾಗ 1,30,200 ರುಪೀಸ್. ಸೊ ಇದಿಷ್ಟು ಕಲಿತು ಕೂಡ ಏನಾಗಿರುತ್ತೆ ಅಂತ ಹೇಳಿದ್ರೆ ನ್ಯೂ ಬ್ಯಾಲೆನ್ಸ್ ಶೀಟ್ ಅಂತಕ್ಕಂಥದ್ದು. ಸೊ ಇದಿಷ್ಟು ಹಾಕೋದ್ರ ಮೂಲಕ ಏನಾಗುತ್ತೆ, ಪ್ರಾಬ್ಲಮ್ಮು ಕಂಪ್ಲೀಟ್ ಆಗುತ್ತೆ. ಸೊ ಮತ್ತು ಮುಂದಿನ ಮತ್ತಷ್ಟು ಹೊಸ ಪ್ರಾಬ್ಲಮ್ಸ್ಗಳಂದರೆ ನಿಮ್ಮೊಂದಿಗೆ ನಾವು ಮತ್ತೆ ಬರ್ತೇವೆ ಆದಷ್ಟು ಬೇಗನೆ. ಸೊ ಅಲ್ಲಿವರೆಗೂ ಕೂಡ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.